ಕೊನೆಗೂ ಕಾದು ಕಾದು ಸುಸ್ತಾಗಿದ್ದ ಅಭಿಮಾನಿಗಳಿಗೆ ಮ್ಯಾಕ್ಸ್ ಚಿತ್ರತಂಡ ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋ ಥರ ಡಿಸೆಂಬರ್ 25ಕ್ಕೆ ಫಿಲಮ್ ರಿಲೀಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿ ಇಡೀ KFIಗೆ ಶಾಕ್ ಕೊಟ್ಟಿದೆ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರಮೋದ್ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋ ಕೊನೆ ತನಕ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ವಿಕ್ರಾಂತ್ ರೋಣ ನಂತರ ಸುದೀಪ್ ಅವ್ರನ್ನ ನಾವು ಬರೀ TV ಶೋಸು, ಕ್ರಿಕೆಟಲ್ಲಿ, ಬೇರೆಯವ್ರ ಫಿಲಮ್ ಟ್ರೈಲರ್, ಟೀಸರ್, ಲಾಂಚ್ ಇವೆಂಟ್ನಲ್ಲಿ ಮಾತ್ರ ನೋಡಿದ್ವಿ. ಬಟ್ ಯಾವಾಗ ಅವರು ಮ್ಯಾಕ್ಸ್ ಫಿಲಮ್ನ ಅನೌನ್ಸ್ ಮಾಡಿದ್ರು, ಡೇ ಒನ್ನಿಂದ ಅದರ ಎಕ್ಸೈಟ್ಮೆಂಟ್ ಉಟ್ಕೊಳ್ತು. ಕಾರಣ ಅದರ ಫಸ್ಟ್ ಲುಕ್ ಮತ್ತು ಸುದೀಪ್ ಅವರು ಬಹಳ ದಿನಗಳ ನಂತರ ಒಂದು ಆ್ಯಕ್ಷನ್ ಕಮರ್ಷಿಯಲ್ ಫ್ಲಿಕ್ ಜೊತೆ ಬರ್ತಿರೋದಕ್ಕೆ. ದೊಡ್ಡ ಸ್ಟಾರ್ಸ್ ಕಮರ್ಷಿಯಲ್ ಫಿಲಮ್ ಮಾಡಿದಷ್ಟು ಚಿತ್ರಾಂಗಕ್ಕೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನಿನ್ನೆ ಈ ಚಿತ್ರತಂಡದಿಂದ ಮ್ಯಾಕ್ಸ್ನ ಸ್ನೀಕ್ ಪೀಕ್ ರಿಲೀಸ್ ಆಯಿತು ಅನ್ನೋದಕ್ಕಿಂತ ಫಿಲಮ್ ಟೀಮ್ ಇರ್ರೆಸ್ಪಾನ್ಸಿಬಲಿಂದ ಲೀಕ್ ಆಯಿತು ಅಂತಲೇ ಹೇಳ್ಬೋದು. ಆ ಸ್ನೀಕ್ ಪೀಕ್ ಹೇಗಿದೆ ಅಂತ ಹೇಳಿದ್ರೆ, ಇದು ಒನ್ ಡೇಲಿ ಸ್ಟೋರಿ ನಡೆಯೋದು ಅಂತ ಹೇಳಿರೋದ್ರಿಂದ ಮತ್ತು ಇಲ್ಲಿ ಸುದೀಪ್ ಅವರು ಕಾಪಾಗಿ ಕಾಣಿಸ್ಕೊಳ್ತಾ ಇರೋದು ನಮಗೆ ಗೊತ್ತಾಗುತ್ತೆ. ಬಹುಶಃ ಸುದೀಪ್ ಅವರು ಒಂದು ಪೊಲೀಸ್ ಸ್ಟೇಷನಿಂದ ಕತೆ ಸೆಟ್ ಆಗಿರೋ ಊರಿನ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿ ಬರ್ತಾರೆ ಅಂತ ಉಗ್ರ ಮಂಜು ಅವ್ರು ಹೇಳೋ ಡೈಲಾಗಿಂದ ಗೊತ್ತಾಗುತ್ತೆ. ಅಲ್ಲಿ ಯಾರೋ ಏನೋ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಅಥವಾ ಸ್ಮಗ್ಲಿಂಗ್ಸ್ ಮಾಡ್ತಾ ಇರ್ತಾರೆ, ಅದನ್ನು ಮಟ್ಟ ಹಾಕೋಕೆ ಅಂತಲೇ ಸುದೀಪ್ ಅವರು ಬರ್ಬೋದು ಅನಿಸುತ್ತೆ ಫ್ರೆಂಡ್ಸ್. ಇದನ್ನು ಜಸ್ಟಿಫೈ ಮಾಡೋಕ್ಕೆ ಅಂತಲೇ ಕಾನ್ಸ್ಟೇಬಲ್ ಹೇಳೋ ಡೈಲಾಗ್, ಒಂದೊಂದು ಸಂಹಾರಕ್ಕೂ ಒಬ್ಬೊಬ್ಬ ರಾಕ್ಷಸ ಎದುರೋಗವನೆ, ತುಂಬ ಮಾಸಿ ಆಗಿತ್ತು. ಈ ವಿಡಿಯೋಲಿ ಜಾಸ್ತಿ ಆ್ಯಕ್ಷನ್ಸ್ ಪೋರ್ಷನ್ಸ್ ಬಿಟ್ಟಿರೋದ್ರಿಂದ ಫ್ಯಾನ್ಸ್ ಮತ್ತು ಆ್ಯಕ್ಷನ್ ಇಷ್ಟಪಡೋರು ಹಬ್ಬ ಮಾಡ್ತಾರೆ ಅಂತಲೇ ನನ್ನ ಅನಿಸಿಕೆ. ಅದರಲ್ಲೂ ಲಾಸ್ಟ್ ಶಾಟ್ ಹೆಗ್ಲ ಮೇಲೆ ಒಬ್ಬನ ಎತ್ಕೊಂಡು ಇಬ್ಬರನ್ನ ಎಳ್ಕೊಂಡು ಬರೋ ಸೀನ್ ಚಿಂದಿಯಾಗಿದೆ. ಜೊತೆಗೆ ಅಜನೀಶ್ ಅವರ BGM ಕೇಳೋದಕ್ಕೆ ಸಖತ್ತಾಗಿ ಮ್ಯಾಚ್ ಆಗ್ತಿತ್ತು ಆ ಸೀನ್ಗೆ. ನಾನಂತೂ ಈ ಫಿಲಮ್ ಟೀಮಿಂದ ಇನ್ನೂ ಹೆಚ್ಚು ಅಟ್ರ್ಯಾಕ್ಟ್ ಮಾಡೋ ಕಂಟೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಪ್ಯಾನ್ ಇಂಡಿಯಾ ರಿಲೀಸ್ ಅಂತ ಅನೌನ್ಸ್ ಮಾಡೋರೆ, ಬಟ್ ಟೈಮ್ ತುಂಬ ಕಮ್ಮಿ ಇದೆ. ಇಲ್ಲಾಂದರೆ ಲಾರ್ಜರ್ ಆಡಿಯನ್ಸ್ನ ರೀಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಿಮಗೆ ಏನು ಇಷ್ಟ ಆಯಿತು ಮ್ಯಾಕ್ಸ್ನ ಸ್ನೀಕ್ ಪೀಕ್ ನೋಡಿ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಲಿ ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು.